ಫಣಿಫಣಾಂಚಿತ ಮುಕುಟರಂಜಿತ ಕ್ವಣಿತಡಮರು ತ್ರಿಶೂಲ ಶಿಖಿದಿನ ಮಣಿ ನಿಶಾಕರ ನೇತ್ರ ಪರಮ ಪವಿತ್ರ ಸುಚರಿತ್ರ ಪ್ರಣತ ಕಾಮದ ಪ್ರಮಥ ಸುರ ಮುನಿ ಗಣ ಸುಪೂಜಿತ ಚರಣಯುಗ ರಾವಣ ಮದ ವಿಭಂಜನ ಸತತ ಮಾಂ ಪಾಹಿ ಮಹಾದೇವಾ. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 11. ಫಣಿಫಣಾಂಚಿತ ಮುಕುಟರಂಜಿತ ಕ್ವಣಿತ ಡಮರು ತ್ರಿಶೂಲ ಶಿಖಿ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಮಹಾರುದ್ರ ದೇವರನ್ನು ಸ್ತೋತ್ರ ಮಾಡ್ತಾರೆ. ಫಣಿಫಣಾಂಚಿತ ಶ್ರೀ ಮಹಾರುದ್ರದೇವರು ಸರ್ಪಭೂಷಣರು. ಸರ್ಪದ ಹೆಡೆಯು ಅಗಲವಾಗಿ ಬಿಚ್ಚಿಕೊಂಡು ಅವರ ಶಿರಸ್ಸಿನ ಮೇಲೆ ಶೋಭಿಸುತ್ತಿರುವುದು. ಫಣಿ ಎಂದರೆ ಹೆಡೆಯುಳ್ಳ ಸರ್ಪ. ಹೆಡೆಯಿಂದ ಅಂಚಿತ ಅಲಂಕರಿಸಲ್ಪಟ್ಟ ಫಣ ಅಂದರೆ ಸರ್ಪದ. ಮುಕುಟರಂಜಿತ ಸರ್ಪದ ಫಣವೇ ಶ್ರೀ ಮಹಾರುದ್ರದೇವರ ಶಿರಸ್ಸಿಗೆ ಕಿರೀಟದಂತೆ ಭೂಷಣಪ್ರಾಯ ಆಗಿದೆ ಅಂತ ತಾತ್ಪರ್ಯ. ಮುಕುಟ ಕಿರೀಟ, ರಂಜಿತ ಭೂಷಿತವಾದ ಅಲಂಕೃತವಾದ ಅಂದರೆ ಶ್ರೀ ಮಹಾರುದ್ರದೇವರ ಶಿರಸ್ಸಿನ ಮೇಲೆ ವಿದ್ಯಮಾನವಾಗಿರುವ ಸರ್ಪದ ಹೆಡೆಯು ಶಿರಸ್ಸಿನಲ್ಲಿ ಧರಿಸಿರುವ ಕಿರೀಟ ಸದೃಶವಾಗಿದೆ. ಕ್ವಣಿತ ಡಮರು ಶ್ರೀ ರುದ್ರದೇವರು ತಮ್ಮ ಕೈಯಲ್ಲಿ ಡಮರುಗ ಎಂಬ ವಾದ್ಯ ವಿಶೇಷವನ್ನು ಧರಿಸಿದ್ದಾರೆ. ಮಹಾಪ್ರಳಯ ಕಾಲದಲ್ಲಿ ಆ ಡಮರುವಿನಿಂದ ಹೊರಡುವ ಶಬ್ದವು ಸರ್ವತ್ರ ತುಂಬಿ ಅನುರಣಿತವಾಗುವುದು. ಕ್ವಾಣಿತ ಅಂದರೆ ಶಬ್ದ ಮಾಡುತ್ತಿರುವ. ತ್ರಿಶೂಲ ತ್ರಿಯಂಬಕರು ಹಸ್ತದಲ್ಲಿ ತ್ರಿಶೂಲ ಧರಿಸಿದ್ದಾರೆ. ತ್ರಿಶೂಲ ಪಾಣಿಗಳಾದ ತ್ರಿನೇತ್ರರು ತ್ರಿದಳಾತ್ಮಕವಾದ ಅಹಂಕಾರ ತತ್ವಾಭಿಮಾನಿಗಳು. ತ್ರಿಶೂಲದ 3 ಭಾಗಗಳು ಇದರ ಸಂಕೇತ. ಶಿಖಿ ಜ್ವಲಿಸುತ್ತಿರುವ ಅಗ್ನಿ. ಪಶುಪತಿಗಳ ಹಣೆಯಲ್ಲಿ ದಹನ ಗುಣಗಳುಳ್ಳ ಫಾಲನೇತ್ರವಿದೆ. ಇದರಲ್ಲಿ ಅಗ್ನಿಯ ಸಾನ್ನಿಧ್ಯ. ದಿನಮಣಿ ದಿವಾಭಿಮಾನಿಯಾದ ಸೂರ್ಯನು ದಿನಮಣಿಯು. ಸೂರ್ಯನೋಪಾದಿಯಲ್ಲಿ ತೀಕ್ಷ್ಣಗುಣವುಳ್ಳ ಬಲನೇತ್ರ. ಭವಾನಿಪತಿಗಳ ಬಲನೇತ್ರದಲ್ಲಿ ಸೂರ್ಯನ ಸಾನ್ನಿಧ್ಯ. ನಿಶಾಕರ ರಾತ್ರಿಯಲ್ಲಿ ಪ್ರಕಾಶಿಸುವ ಚಂದ್ರ. ಚಂದ್ರನೋಪಾದಿಯಲ್ಲಿ ಶಾಂತ ತಂಪು ಗುಣವುಳ್ಳ ಎಡನೇತ್ರ. ಎಡನೇತ್ರದಲ್ಲಿ ಚಂದ್ರನ ಸಾನ್ನಿಧ್ಯ. ಹೀಗೆ ಶ್ರೀ ರುದ್ರದೇವರು ಫಾಲನೇತ್ರದಲ್ಲಿ ಅಗ್ನಿ, ಬಲನೇತ್ರದಲ್ಲಿ ಸೂರ್ಯ, ಎಡನೇತ್ರದಲ್ಲಿ ಚಂದ್ರ, ಹೀಗೆ ತೇಜಸ್ಸುಳ್ಳ ತ್ರಿನೇತ್ರರು. ಪರಮ ಪವಿತ್ರ ಗಂಗಾಧರನಾದ ಶ್ರೀ ರುದ್ರದೇವರ ದೇಹ ಪವಿತ್ರಮಯವಾದದ್ದು. ಧವಳ ಕಾಂತಿಯುಕ್ತರು. ಇದರಿಂದ ಪರಮ ಪವಿತ್ರರು ಎಂದರೆ ಪಾವನ ಚರಿತ್ರರು. ಪ್ರಣತ ಕಾಮದ ತನಗೆ ಶರಣಾಗತರಾಗಿ ಬರುವ ಭಗವದ್ಭಕ್ತರು ಪ್ರಣತರು. ಅಂತಹ ಪ್ರಣತರ ಸರ್ವ ಮನೋಭೀಷ್ಟಗಳನ್ನು ಸಲ್ಲಿಸುವವರು ಶ್ರೀ ರುದ್ರದೇವರು. ಇದರಿಂದ ಪ್ರಣತ ಕಾಮದರು ಪಾರ್ವತಿ ರಮಣರು. ವಿಶೇಷಾಂಶ ಎಂದರೆ ಮುಮುಕ್ಷುಗಳಾದ ಸಾತ್ವಿಕರಿಗೆ ವಿಷ್ಣು ಭಕ್ತಿಯನ್ನು ನೀಡಿ ತೈಲಧಾರೆಯಂತೆ ವಿಷ್ಣುವಿನ ಪಾದಾಂಬುಜಗಳಲ್ಲಿ ಮನಸ್ಸನ್ನು ನಿಲ್ಲಿಸಿ ಅವರ ಸದ್ಗತಿಗೆ ಮಾರ್ಗ ಪ್ರದರ್ಶಕರು ಶ್ರೀ ರುದ್ರದೇವರು. ರಜೋಜೀವರಾದ ನಿತ್ಯ ಸಂಸಾರಿಗಳಿಗೆ ಅವರ ಅಭಿಲಾಷೆಗಳನ್ನು ಸಲ್ಲಿಸಿ ಆನಂದಪಡಿಸುವವರು. ತಮೋಯೋಗ್ಯರಾದ ದೈತ್ಯರೂ ಸಹ ಶಿವನ ಭಕ್ತರು. ಅವರು ತಪಸ್ಸಿನಿಂದ ಶಂಕರನನ್ನು ಮೆಚ್ಚಿಸಿ ವರಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಹರಿವಾಯುಗಳಿಂದ ನಾಶ ಹೊಂದುವರು. ಪ್ರಮಥ ಸುರಗುಣ ಶ್ರೀ ರುದ್ರದೇವರ ಪರಿವಾರಕ್ಕೆ ಪ್ರಮಥಗಣ ಎಂದು ಹೆಸರು.
ಇದರಲ್ಲಿ ಭೂತ ಪ್ರೇತ ಪಿಶಾಚಾದಿಗಳು ಈ ಗಣಕ್ಕೆ ಸೇರಿದವರು. ಶ್ರೀ ರುದ್ರದೇವರು ಸ್ಮಶಾನವಾಸಿಗಳಾದ್ದರಿಂದ ಲಯಕಾರಕರು ಅಂತ ಅರ್ಥ. ಇದೇ ಭೂತಗಣಗಳು ದಕ್ಷ ಪ್ರದೇಶ್ವರನ ಯಾಗವನ್ನು ಶಂಕರನ ಆದೇಶದಂತೆ ಭಂಗಗೊಳಿಸಿದರು. ಇಂದ್ರಾದಿ ಸಮಸ್ತ ದೇವತೆಗಳಿಂದ ವಂದ್ಯರು, ನಾರದಾದಿ ಸುಜ್ಞಾನಿ ಋಷಿ ಶ್ರೇಷ್ಠ ಸಮೂಹದಿಂದ ಪೂಜ್ಯರು. ಇದರಿಂದ ಪ್ರಮಥಸುರ ಮುನಿಗಣ ಪೂಜಿತ ಚರಣಯುಗ್ಮರು. ಒಮ್ಮೆ ರಾವಣೇಶ್ವರನು ಮದಾಂಧನಾಗಿ ಕೈಲಾಸ ಪರ್ವತವನ್ನು ಎತ್ತಲು ತನ್ನ 20 ತೋಳುಗಳನ್ನು ಚಾಚಿ ಪ್ರಯತ್ನಿಸಿದನು. ಆಗ ಶ್ರೀ ರುದ್ರದೇವರು ತಮ್ಮ ಕಾಲಿನ ಬೆರಳಿನಿಂದ ಪರ್ವತವನ್ನು ಸ್ವಲ್ಪ ಅದುಮಿದರು. ಅದರ ಆಘಾತಕ್ಕೆ ಸಿಕ್ಕಿ ನರಳಿದ ರಾವಣನು ರುದ್ರದೇವರ ಕ್ಷಮೆ ಬೇಡಿ ಬಂಧನದಿಂದ ಬಿಡುಗಡೆಯಾದನು. ಇದರಿಂದ ರಾವಣ ಮದ ವಿಭಂಜನರು. ಇಂತಹ ಮಹಿಮೋಪೇತರಾದ ಮಹಾರುದ್ರದೇವರೇ ನಮ್ಮೆಲ್ಲರನ್ನ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ದಯಪಾಲಿಸಿ ನಿರಂತರವಾಗಿ ಸಂರಕ್ಷಿಸಿರಿ ಎಂದು ಮನೋಭಿಮಾನಿಗಳಲ್ಲಿ ಪ್ರಾರ್ಥಿಸಿದ್ದಾರೆ ದಾಸರಾಯರು. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.